ನಾವು ಸಿ ಪಾಟೀಲ್ ಮಾತಾಡಿದಾಗೆ ನಾವು ನಮ್ಮ ಅಭಿಪ್ರಾಯಗಳನ್ನು ಹೇಳಬೇಕಾಗಿದೆ. ಅದಕ್ಕೆ ಈಗ ಅಪಾಯಿಂಟ್ಮೆಂಟ್ ಕೇಳಿದ್ದೇವೆ. ಡಾಕ್ಟರ್ ರಾಧಾಮೋಹನ್ ಅಗರ್ವಾಲ್ ಅವರಿಗೆ ಕೇಳಿದ್ದೇವೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಈಗ ಕಳಿಸ್ತೇವೆ. ನಮಗೂ ಭೇಟಿ ಮಾಡಿಸಿ ಮತ್ತು ನಮಗೆ ಅಪಾಯಿಂಟ್ಮೆಂಟ್ ಕೊಡಿ, ನಮ್ಮ ಅಭಿಪ್ರಾಯಗಳನ್ನು ನಾವು ಹೇಳಬೇಕಾಗಿದೆ. ಹಾಗಾಗಿ ಅದಕ್ಕೆ ಕಾಯ್ತಾ ಇದ್ದೀವಿ. ನಾವು ಇವತ್ತು ಅವ್ರನ್ನ ಭೇಟಿ ಮಾಡಿ ನಮ್ಮ ಅಭಿಪ್ರಾಯಗಳನ್ನು ಹೇಳ್ತೇವೆ. ಇದು ಬರೀ ನಮ್ಮ ಅಭಿಪ್ರಾಯ ಅಷ್ಟೇ ಅಲ್ಲ, ಕಾರ್ಯಕರ್ತರ ಅಭಿಪ್ರಾಯ ಹೌದು, ಜನಸಾಮಾನ್ಯರ ಅಭಿಪ್ರಾಯವೂ ಹೌದು. ಇಷ್ಟು ಮಾಡ್ತೇವೆ. ಮತ್ತೊಂದು ವಿಷಯ ಹೇಳಿದ್ರೆ, ನಮ್ಮದು ಸಂಘಟನಾ ಪರ್ವ ನಡೀತಾ ಇದೆ. ಅದರಲ್ಲಿ ಬೂತ್ ಅಧ್ಯಕ್ಷರು ಮಾಡಿದ್ದೇವೆ, ಪೇಜ್ ಪ್ರಮುಖರು ಮಾಡಿದ್ದೇವೆ. ನಾವು ಈಗಾಗಲೇ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಅಂತಕ್ಕಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿದೆ. ಮಂಡಲ ಅಧ್ಯಕ್ಷರ ಆಯ್ಕೆ ಬಹುತೇಕ ಆಗಿದೆ ಮತ್ತು ಅದನ್ನು ಇವತ್ತು ಗಮನಕ್ಕೆ ಬಂದಿದೆ. ಜಿಲ್ಲಾ ಅಧ್ಯಕ್ಷರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗ್ತದೆ. ಅಂದರೆ ಸಂಘಟನಾ ಪರ್ವದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗಳಿವೆಲ್ಲ. ಹಾಗೆಯೇ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕೂಡ ನಡೀತದೆ. ಇದ್ರ ಮಧ್ಯೆ ಒಂದಿಷ್ಟು ಜನರು ನಮ್ಮ ಪಕ್ಷದ ಮುಖಂಡರಾಗಿದ್ದರು, ಮಾಜಿ ಶಾಸಕರಾಗಿದ್ದರು, ಹಾಲಿ ಶಾಸಕರಾದವರು ಮತ್ತು ಕೇಂದ್ರದ ಸಚಿವರಾದವರು ಬಾಯಿ ಬಂದಂಗೆ ಈ ಅಧ್ಯಕ್ಷರ ಬಗ್ಗೆ ಮಾತಾಡೋದು. ಈ ಪ್ರಕ್ರಿಯೆಗಳು ನಡೀತಿರ್ಬೇಕಾದ್ರೆ ಯಾಕೆ ಮಾತಾಡಬೇಕು? ಇನ್ನೊಂದು ವಾರನೋ 15 ದಿನ ಕಾಯ್ಬೇಕಲ್ಲ ಅವರು. ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ. ಇದು ಯಾರು ಸಹಿಸ್ಕೊಳ್ಳೋ ಅಂಥದ್ದೆಲ್ಲ. ಜನಸಾಮಾನ್ಯರು ಕೂಡ ಸಹಿಸ್ಕೊಳ್ತಾ ಇಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಸಹಿಸ್ಕೊಳ್ತಾ ಇಲ್ಲ. ಏನೇ ನಡೆಯೋದಿದ್ರು ಇನ್ನು 8 ದಿನ 15 ದಿನದಲ್ಲಿ ನಡೀತದೆ ಇಲ್ಲ. ರಾಷ್ಟ್ರೀಯ ಅಧ್ಯಕ್ಷರ ನೇಮಕದವರೆಗೂ ಅಥವಾ ಚುನಾವಣೆಯವರೆಗೂ ಇದೊಂದು ಇನ್ನೊಂದು 8-10 ದಿನ 15 ದಿನ ಇದೆ. ಇದ್ರ ಮಧ್ಯೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇದು ನಾವು ಖಂಡಿಸ್ತೇವೆ. ನಾನಂತೂ ಖಂಡಿಸ್ತೇನೆ. ಅವರು ಬಾಯಿಗೆ ಬೀಗ ಹಾಕಬೇಕು. ಈ ಥರ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು, ನಮ್ಮ ಪಕ್ಷದ ಅಧ್ಯಕ್ಷರ ಬಗ್ಗೆ ಮಾತಾಡೋದು, ಯಾವುದೋ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡೋದು. ಅವಾಗೆಲ್ಲ ಏನು ಇವ್ರಿಗೆ ಜೀವ ಇರಲಿಲ್ವಾ? ಏನಾಗಿತ್ತು ಇವ್ರಿಗೆ ಅವಾಗ ಮಾತಾಡ್ಲಿಕ್ಕೆ? ಇವರು ಶಾಸಕರಾಗಿದ್ರು, ಮಂತ್ರಿಗಳಾಗಿದ್ರು. ಆಗ ಮಾತಾಡ್ದೇನೆ ಈ ಒಂದು 15 ದಿನದಲ್ಲಿ ಮಾತಾಡೋದಿದೆಯಲ್ಲ, ಇದು ಸರಿಯಲ್ಲ. ಅಧ್ಯಕ್ಷರು ಯಾರಾಗಬೇಕು ಅಂತ ಚುನಾವಣೆ ನಡೀತದೆ. ಚುನಾವಣೆ ನಡೆದಿದ್ರೆ ನಮ್ಮಲ್ಲಿ ಬಹುಮತ ಅಲ್ಲ, ಸಹಮತದೊಂದಿಗೆ ನಡೆಯೋದು. ಬಿಜೆಪಿಯಲ್ಲಿ ನಾನು ನೋಡಿದಂಗೆ ಇಲ್ಲಿವರೆಗೆ ಸಹಮತದೊಂದಿಗೆ ನಡೆದಿದೆ. ಅದನ್ನು ಸಹಮತ ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಅವರು ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಇವರು ಮಾತಾಡಿದಕ್ಕೆ ಏನು ಶಿಕ್ಷೆ, ಮಾತಾಡಿದಕ್ಕೆ ಏನು ಪರಿಹಾರ? ಬಾಯಿಗೆ ಬಂದ ಡ್ಯಾಮೇಜ್, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಎಲ್ರಿಗೂ ಡ್ಯಾಮೇಜ್ ಆಗ್ತಾ ಇದೆ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಹಾಗಾಗಿ ಅದನ್ನು ಕೂಡ ನಾವು ಇವತ್ತು ಅಗರ್ವಾಲ್ ಅವರಿಗೆ ಹೇಳ್ತೇವೆ. ಏನು ನಾನು ಹೇಳಿದ್ನಲ್ಲ, ಪೇಜ್ ಪ್ರಮುಖ್, ನಮ್ಮ ಬೂತ್ ಅಧ್ಯಕ್ಷ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ನಮ್ಮ ಮಂಡಲಗಳು ಮತ್ತು ಜಿಲ್ಲಾಧ್ಯಕ್ಷರು ನೇಮಕಗಳು ಆಗಿ ಜಿಲ್ಲಾಧ್ಯಕ್ಷರಿಗೆ ಬಂದಿದ್ದೇವೆ ನಾವು ಬಹುತೇಕ. ಇದ್ರ ಮಧ್ಯೆ ಬಾಯಿ ಬಂದಂಗೆ ಒಂದು 15 ದಿನ 8 ದಿನ ಸರಿ ಇರಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಏನು ಪೇಪರ್ನಾಗ ಏನು ಹೇಳೋದು? ಅಧ್ಯಕ್ಷ ಬೇಡ ಅಂದ್ರೆ ಅವ್ರು ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ಕೊಳ್ಳಿ ಇವರು. ಅದು ನಾವೀಗ ಅವ್ರು ಹೇಳಿದ್ಕಾಗಿ ನಾವು ಹೇಳ್ತಿದ್ದೇವೆ, ಈಗಿರೋ ಅಧ್ಯಕ್ಷರನ್ನ ಮುಂದುವರಿಸಬೇಕು ಅಂತ ನಾವೀಗ ಹೇಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ದಿದ್ರೆ ಹೈಕಮಾಂಡ್ನವರು, ಪಕ್ಷದ ಪ್ರಮುಖರು, ಪರಿವಾರದ ಪ್ರಮುಖರು ಎಲ್ಲರೂ ಸೇರಿ ಮಾತಾಡಿ ಮಾಡೋ ಅಂತ ವ್ಯವಸ್ಥೆ ಬಿಜೆಪಿಯಲ್ಲಿ. ಆದ್ರೆ ಇವರು ಒಂದಿಷ್ಟು ಜನ ಚುನಾವಣೆ ಮಾಡ್ತೇವೆ, ಅಭ್ಯರ್ಥಿ ಹಾಕ್ತೇವೆ, ಪೇಪರ್ನಾಗ ಯಾಕೆ ಹೇಳ್ಬೇಕು? ಅದನ್ನ ಸಾರ್ವಜನಿಕರು ಓಟ್ ಹಾಕದೆ ಇದು ಅಲ್ವಲ್ಲ. ಯಾರ್ಯಾರು ಓಟ್ ಹಾಕಬೇಕು ಅಂತೇಳಿ ಅಲ್ಲಿ ಆಗಿದೆ. ಮಂಡಲದಿಂದ ಆಯ್ಕೆ ಆಗಿ ಬಂದಿದ್ದಾರೆ, ಮಂಡಲದಿಂದ ಜಿಲ್ಲೆಗೆ ಆಯ್ಕೆ ಆಗಿ ಬಂದಿದ್ದಾರೆ, ಜಿಲ್ಲೆಯಿಂದ ರಾಜ್ಯಕ್ಕೆ ಒಂದು ಪ್ರಕ್ರಿಯೆ ನಡೆಸಿದ್ದಾರೆ. ಯಾರು ಚುನಾವಣಾಧಿಕಾರಿ ನೇಮಕ ಆಗಿದ್ದಾರೆ, ಅವ್ರು ಮಾಡ್ತಾರೆ ಈ ಕೆಲಸವನ್ನ. ಇವ್ರು ಯಾರು? ಅಭ್ಯರ್ಥಿ ಹಾಕ್ತೀವಿ ಅಂತ ಚುನಾವಣಾಧಿಕಾರಿಗೆ ಅಷ್ಟೇ ಹೇಳ್ಬೇಕು. ಗಣೇಶ್ ಕಾರ್ಣಿಕ್ ಅವ್ರಿಗೆ ಹೇಳ್ಬೇಕು. ಗಣೇಶ್ ಕಾರ್ಣಿಕ್ ನಮ್ಮ ಪಕ್ಷದ ರಾಜ್ಯದ ಚುನಾವಣಾಧಿಕಾರಿ. ಓವರ್ ಆಲ್ ಅದನ್ನ ನೋಡ್ತಕ್ಕಂಥವ್ರು ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಅವರಿಬ್ಬರಿಗೆ ಹೋಗಿ ಹೇಳ್ಬೇಕಲ್ಲ ಇವರು. ಅದು ಬಿಟ್ಟು ಪೇಪರ್ನಾಗ ಯಾಕೆ ಹೇಳ್ತಾರೆ? ಇದಕ್ಕೆ ಪಕ್ಷ ಏನ ಹೇಳ್ತದೆ ಅದನ್ನ ಇವತ್ತು ಹೋಗಿ ಕೇಳ್ತೇವೆ ನಾವು. ಅದು ನಮ್ಮ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ. ಪ್ರೈಮರಿ ಮೆಂಬರ್ ಮಾಡ್ಬೇಕು 5 ವರ್ಷಕ್ಕೆ 6 ವರ್ಷಕ್ಕೆ ಮಾಡ್ತಾರೆ. ಈ ಸಾರಿ ಪ್ರಾರಂಭ ಆಯಿತು. ಪ್ರೈಮರಿ ಮೆಂಬರ್ಶಿಪ್ ಮಾಡಿ ಆಯಿತು. ಅದಾದ್ಮೇಲೆ ಆಕ್ಟಿವ್ ಮೆಂಬರ್, ಸಕ್ರಿಯ ಸದಸ್ಯರು ಮಾಡಿ ಆಯಿತು. ಅವರೆಲ್ಲರೂ ಸೇರಿ ಬೂತ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನ ಆಯ್ಕೆ ಮಾಡಿ ಆಗಿದೆ. ಅದಾದ ಮೇಲೆ ಪೇಜ್ ಪ್ರಮುಖರು ನೇಮಕ ಆಗಬೇಕು, ಆಗ್ತಾ ಇದೆ. ಅದಾದ ನಂತರ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರದ ಈಗಾಗಲೇ ಇದ್ದವ್ರನ್ನ ಅದು ಆಗಿದೆ. ಮಂಡಲ ಅಧ್ಯಕ್ಷರು ನೇಮಕ ಚುನಾವಣೆ ಆಗಬೇಕು, ಅದಾಗಿದೆ. ಅದಾದ ಮೇಲೆ ಜಿಲ್ಲಾಧ್ಯಕ್ಷರು ನೇಮಕ ಆಗಬೇಕು. ನೇಮಕ ಅಂದ್ರೆ ಅಲ್ಲೂ ಒಂದು ಪ್ರಕ್ರಿಯೆ ನಡೆದಿದೆ. ಅದನ್ನ ಇವತ್ತು ಕೋರ್ ಕಮಿಟಿಯವರು ಒಂದು ತೀರ್ಮಾನ ಮಾಡ್ತಾರೆ. ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೂಡ ನಮ್ಮ ಪಕ್ಷದ ಸಂವಿಧಾನದಲ್ಲಿ ಒಂದು ಚುನಾವಣೆ ನಡೀಬೇಕು. ಚುನಾವಣೆ ಅಂತ ಹೇಳಿದ್ರೆ ಅದು ಓಟ್ ಆಗಿ ಆಗ್ಬೇಕು ಅಂತಿಲ್ಲ. ಎಲ್ಲರ ಅಭಿಪ್ರಾಯ ಪಡೆದು ಬಹುಮತವೂ ಅಲ್ಲ, ಸಹಮತದೊಂದಿಗೆ ಆಗ್ತದೆ. ಇದ್ರ ಮಧ್ಯೆ ಕೆಲವು ಸ್ನೇಹಿತರು ಬಾಯಿ ಬಂದಂಗೆ ಮಾತಾಡ್ತಿದ್ದಾರೆ. ಇದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಮೊದಲನೇದು.
ಬಾಯಿಗೆ ಬಂದಂಗ ಹೈಕಮಾಂಡ್ ವೀಕ್ ಆಗಿದೆಯಾ ಅವರಿಗೆ? ಅದನ್ನ ನಾನು ಹೇಳಕ್ ನಡಿಲ್ಲ. ಹೈಕಮಾಂಡಿಗೆ ಈಗ ಮಂದಟ್ ಮಾಡಕ್ ಹೋಗ್ತಾ ಇದೀವಿ. ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀವಿ. ನಮ್ಮ ಪಕ್ಷದ ವ್ಯವಸ್ಥೆ ಸಂವಿಧಾನ ಇದೆ, ನಮ್ಮ ಪಕ್ಷಕ್ಕೊಂದು. ಅದರಲ್ಲಿ ನಾವು ಒಂದು ವ್ಯವಸ್ಥೆಯಲ್ಲಿ ಹೋಗ್ತಾ ಇದೀವಿ. ಈ ಪ್ರಕ್ರಿಯೆಗಳೆಲ್ಲ ನಡೀತಾ ಇರಬೇಕಾದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಕೆಲವರು. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳೋದು ಮೊದಲನೇದು. ಆಮೇಲೆ ಅಧ್ಯಕ್ಷರು ಮಾಡಬೇಕು. ಅಧ್ಯಕ್ಷರು ನಮ್ದು ಈ ಅವರೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದ ಮೇಲೆ, ಬಾಯಿ ಬಂದಂಗೆ ಮಾತಾಡಿದ ಮೇಲೆ, ನಾವು ಇಲ್ಲಿವರೆಗೆ ಮಾತಾಡಿರಲಿಲ್ಲ, ಈಗ ಮಾತಾಡ್ತಿದ್ದೇವೆ. ಈಗ ಅಧ್ಯಕ್ಷರಿಗೆ ಏನ್ ತೊಂದರೆ ಆಗಿದೆ, ಅಧ್ಯಕ್ಷರಿಂದ ಸಮಯ ಕೊಟ್ಟಿದ್ದಾರೆ, ಮನೆ ಮಠ ಬಿಟ್ಟು ತಿರುಗ್ತಿದ್ದಾರೆ, ನಾವು ಗಮನಿಸ್ತಿದ್ದೇವೆ. ವಯಸ್ಸಿನಲ್ಲಿ ಚಿಕ್ಕವರು, ಯಾವುದ್ರಲ್ಲಿ ಚಿಕ್ಕವರು? ಯಡಿಯೂರಪ್ಪನವರು 46-47ನೇ ವರ್ಷಕ್ಕೆ ಅಧ್ಯಕ್ಷರಾಗಿದ್ರು ಈ ರಾಜ್ಯದ್ದು. ವಿಜೇಂದ್ರ 49 ವರ್ಷ. ಈಗ ವಯಸ್ಸಿನ ಹೇಳೋದು, ಬಚ್ಚ ಅಂತ ಹೇಳೋದು, ಇದು ಸಹಿಸ್ತಾ ಇಲ್ಲ ನಾವು. ಇದು ಸರಿಯಲ್ಲ ಇದು. ಹಾಗಾಗಿ ಚುನಾವಣೆ ಪ್ರಕ್ರಿಯೆ ನಡೀಬೇಕಾದ್ರೆ ಬಾಯಿಗೆ ಬಂದಾಗ ಮಾತಾಡಿದಾರಲ್ಲ, ಅದಕ್ಕೆ ಏನು ಉತ್ತರ ಹೇಳ್ತಿದೀವಿ, ಇದು ಸರಿನೇ ಅಂತ ಕೇಳೋಕ್ಕೂ ಹೋಗ್ತಾ ಇದೀವಿ, ಮತ್ತು ನಮ್ಮ ಅಭಿಪ್ರಾಯ ತಿಳಿಸೋಕ್ಕೂ ಹೋಗ್ತಾ ಇದೀವಿ. ಎಲ್ಲರ ಅಭಿಪ್ರಾಯವನ್ನು ತಗೋಬೇಕು ಅಂತ ಹೇಳೋದಕ್ಕೂ ಹೋಗ್ತಿದೀವಿ. ಮತ್ತು ಈಗಾಗಲೇ ಯಾರು ವೋಟರ್ಸ್ ಯಾರ ಅಭಿಪ್ರಾಯ ತಗೋಬೇಕು ಅಂತ ಆಗಿದೆ. ಶಾಸಕರು, ಮಾಜಿ ಶಾಸಕರು, ಹಾಲಿ ಶಾಸಕರು ಮತ್ತು ಒಬ್ಬೊಬ್ಬರು ನೇಮಕ ಆಗಿದ್ದೇವೆ. ಅಧ್ಯಕ್ಷರನ್ನ ಆಯ್ಕೆ ಮಾಡೋದಕ್ಕೆ ಪ್ರತಿನಿಧಿಯನ್ನ ಆಯ್ಕೆ ಮಾಡಿದೀವಿ. ಈಗ ಜಿಲ್ಲೆಯಿಂದ ಪ್ರತಿ ಮಂಡಲದಿಂದ ಒಬ್ಬೊಬ್ಬರು ಆಯ್ಕೆ ಆಗಿದ್ದೀವಿ, ನಾವು ಮಾಡಿದ್ದೀವಿ. ಆ ಪ್ರಕ್ರಿಯೆಯಲ್ಲಿ ನಾವು ಭಾಗವಹಿಸಿ ಬಂದಿದ್ದೇವೆ. ಅವರ ಅಭಿಪ್ರಾಯವನ್ನು ತಗೋಬೇಕು ಅಂತ ಹೇಳೋದಕ್ಕೆ ಹೋಗ್ತಿದ್ವಿ.